ಬಳ್ಳಾರಿಯಲ್ಲಿ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬೆಂಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭರತ್ ರೆಡ್ಡಿ ಪ್ರಾಪರ್ಟಿ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ಹೇಳಿ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಹುಡುಗರನ್ನ ಕಳಿಸಿ ಕಳ್ಳತನ ಮಾಡಿಸಿದ್ದಾರೆ. ಈಗಾಗಲೇ ಬಂಧಿಸಿದಂತಹ ಆರೋಪಿಗಳ ರಕ್ತ ಪರೀಕ್ಷೆ ಮಾಡಬೇಕು, ಇವರು ಗಾಂಜಾ ಮತ್ತಿನಲ್ಲಿ ಕೃತ್ಯ ಮಾಡಿರಬಹುದು ಅಂತಲೂ ಕೂಡ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ಭರತ್ ರೆಡ್ಡಿಗೆ ಬಳ್ಳಾರಿಯಲ್ಲಿ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಭಯ ಹುಟ್ಟಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪ್ರತಿನಿಧಿ ವಿನಾಯಕ್ ಜನಾರ್ದನ್ ರೆಡ್ಡಿ ಅವರನ್ನ ಮಾತಾಡ್ಸಿದ್ದಾರೆ, ಬನ್ನಿ ನೋಡೋಣ. ಸರ್, ಈಗ ರುಕ್ಮಿಣಿ ರೆವೆನ್ಯೂನಲ್ಲಿ ಏನು ಮಾಡಲ್ ಹೌಸನ್ನು ಕಟ್ಟಿದ್ರು, ಅಲ್ಲಿ ನಿನ್ನೆ ದುಷ್ಕರ್ಮಿಗಳು ಬಂದು ಬೆಂಕಿ ಹಚ್ಚಲು ಕಟ್ಟಿದ್ರು. ಯಾಕೆ ಸರ್, ಯಾವ ಪ್ರಕರಣಕ್ಕೆ ಯಾಕೆ ಇವತ್ತು ಈ ಮನೆಗೆ ಬೆಂಕಿ ಹಾಕಿರುವಂಥ ಒಂದು ಪ್ರಕರಣದ ವಿಚಾರದಲ್ಲಿ ಮತ್ತೆ ಇದೇ ASP ರವಿಕುಮಾರ್ ಇಲ್ಲಿ ಇರೋ ಕಾರಣ ಇವತ್ತು SP ಅವರು ಹೇಳ್ತಾ ಇದ್ರು, ನಮ್ಮ ASP ತಕ್ಷಣ ಅಲ್ಲಿಗೆ ಸೈಟ್ಗೆಲ್ಲ ಹೋಗಿದ್ರು ವಿತ್ ಅದರ್ ಪೊಲೀಸ್ ಅಫಿಷಿಯಲ್ಸ್ ಅಂತೇಳಿ ಹೇಳಿದರು. ಅದೇ ರವಿಕುಮಾರ್ ಕಡೆಯಿಂದ ನಾವೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಂಟೈರ್ ಬಳ್ಳಾರಿ ಒಂದು ಪ್ರಕರಣವನ್ನು ಏನು ನಮ್ಮ ಮನೆ ಮೇಲೆ ಆಗಿರುವಂಥ ದಾಳಿ, ಇಲ್ಲಿ ನಮ್ಮ ಮಾಡೆಲ್ ಹೌಸ್ ಮೇಲೆ ಏನು ಬೆಂಕಿ ಹಚ್ಚಿದ್ದಾರೆ, ಎಲ್ಲ ಪ್ರಕರಣಗಳನ್ನ CBI ಕೊಟ್ಟರೆ ಮಾತ್ರ ನ್ಯಾಯ ಸಿಗುತ್ತೆ ವಿನಃ ಒಬ್ಬ ಅಮಾಯಕ ಪ್ರಾಣ ಕಳ್ಕೊಂಡಿರೋ ವಿಷಯದಲ್ಲೇ ಇವತ್ತು CBIಗೆ ಕೊಡಲಿಕ್ಕೆ ಅವ್ರು ರೆಡಿ ಇಲ್ಲ. ಅವನು ಪ್ರಾಣ ಕಳ್ಕೊಳ್ಳೋದಕ್ಕೆ ಕಾರಣ ಆಗಿರೋರನ್ನ ಇದುವರೆಗೂ ಬಂಧನ ಮಾಡಲಿಲ್ಲ ಅಂತಂದರೆ ಒಂದು ಪ್ರಾಣಕ್ಕೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಜೀವಕ್ಕೆ ಬೆಲೆ ಇಲ್ಲದಂಗೆ ಮಾಡಿರುವಂಥ ಈ ಸರ್ಕಾರದಲ್ಲಿ ನಾವು ಈ ಮನೆ ಕಂಪ್ಲೀಟ್ ಸಂಪೂರ್ಣ ಏನು ಬೆಂಕಿ ಹಚ್ಚಿರುವಂಥ ಈ ಪ್ರಕರಣವನ್ನು ಇವರಿಂದ ನಾವು ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. 8 ಜನರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನರು ಬಂಧನ ಆಗಿದೆ. ಯಾರು ಕೂಡ ರಾಜಕೀಯ ಬ್ಯಾಕ್ಗ್ರೌಂಡ್ ಹೊಂದುವಂತ ನಾನು ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಇವಾಗ ಹುಡುಗರು ರಾಜಕೀಯ ಹಿನ್ನೆಲೆ ಇಲ್ಲದೇ ಇರೋವಂಥವ್ರು ಅನ್ನೋಂಥ ವಿಚಾರಕ್ಕೆ ನಾನು ಅದನ್ನು ಪೊಲೀಸರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಏನು ಮನೆ ಪ್ರಕರಣ ಅಲ್ಲಿ ಬಳ್ಳಾರಿ ನಮ್ಮ ಸಿಟಿಯಲ್ಲಿ ಇವತ್ತು ಏನು ನಡೀತಾ ಇದೆ ಅಂತಂದರೆ ಜನರನ್ನು ಭಯಭ್ರಾಂತರನ್ನ ಮಾಡೋದಕ್ಕೆ ಇವತ್ತು ಈ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಶಾಸಕರು ರೆಡಿಯಾಗಿದ್ದಾರೆ. ರೀಲ್ಸ್ ಮಾಡಕ್ಕೆ ಬಂದವರು ಅಚಾನಕ್ಕಾಗಿ ಒಂದು ಸಿಗರೇಟ್ ಪ್ಯಾಕ್ನ ಹೊಡೆಯೋ ಸಂದರ್ಭದಲ್ಲಿ ಅದು ಬೆಂಕಿ ಹತ್ತಿದೆ ಅನ್ನೋದನ್ನ ಹೇಳ್ತಾರೆ. ಅದೇ ನೀವು ಕೂಡ ಒಂದು ಕೆಲಸ ಮಾಡಿ ಹೇಳ್ತೀನಿ ನಾನು. ನಾವು ಎಲ್ಲರೂ ಸೇರಿ ಒಂದು ಯಾವುದಾದ್ರೂ ಮನೆಗೆ ಹೋಗಿ ಮನೆಯಲ್ಲಿ ಗ್ಲಾಸ್ ಮುರಿ ಬಿಡೋದು ಒಳಗಡೆ ನುಗ್ಗಿ ಹೋಗಿ ಸಿಗರೇಟ್ ಅಂಟಿಸ್ಕೊಂಡು ರೀಲ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತಂದರೆ ಅದು ನಗುವಂಥ ವಿಚಾರ ಅಂತ ಅನಿಸುತ್ತೇನೆ, ಗಂಭೀರವಾಗಿ ಅನಿಸುತ್ತೇನೆ ನಿಮಗೆ ಹೇಳಿ ಅಷ್ಟೇ. ರಾಜಕೀಯವಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ತಪ್ಪಿಸಲಿಕ್ಕೆ ನೋಡ್ತಾರೆ. ಯಾಕಂದರೆ ಅಸೆಂಬ್ಲಿ ನಡೀತಾ ಇದೆ, ಸದ್ಯಕ್ಕೆ ಅಸೆಂಬ್ಲಿ ನಡೀತಾ ಇದೆ, ಮತ್ತೆ ಗೊಂದಲ ಆಗುತ್ತೆ. ಹಾಗಾಗಿ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾರೆ ಅವರು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ್, TV 9 ಬಳ್ಳಾರಿ. ಇದಕ್ಕೆ ಸಂಬಂಧಪಟ್ಟಂತೆ ಸುಮನ್ ಪೆನ್ನೇಕರ್ ಅವರು SP ಅವರು ಕೂಡ ಮಾತನಾಡಿದ್ರು. ಅವ್ರು ಏನು ಹೇಳ್ತಾರೆ ನೋಡೋಣ. ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ, ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ, ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಫೋಟೋಶೂಟ್ ಮಾಡ್ಕೊಳ್ಳೋ ಅಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳೋ ಅಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರೋ ಅಂಥದ್ದು. ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೇಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಪೊಟ್ಣಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋ ಅಂಥದ್ದಿದೆ. ಸೊ ಅಲ್ಲೇ ಬಿದ್ದಿರೋವಂಥ ಬೆಂಕಿ ಪೊಟ್ಣ ಒಂದು ಅಪ್ರಾಪ್ತ ಬಾಲಕ, ಅದರಲ್ಲಿ ಗೊತ್ತಿಲ್ಲದೇ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು, ಆಟ ಆಡ್ತಾ ಆಗಿರೋ ಅಂಥದ್ದು ಮೇಲ್ನೋಟ